ಹಾಸನ ಜಿಲ್ಲಾಧಿಕಾರಿ ಎದುರಿನ ಅಂಬೇಡ್ಕರ್ ಪ್ರತಿಮೆಯಿಂದ ವಿಶೇಷ ವಿವಾಹ ಮಹೋತ್ಸವಕ್ಕೆ ಸಾಕ್ಷಿಯಾಗಿದೆ. ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದ ಮನೋಜ್, ಮುಕಲಿ ಗ್ರಾಮದ ನಿವಾಸಿ ಪ್ರೀತಿ ಇಬ್ಬರೂ ಕೆಲ ದಲಿತ ಮುಖಂಡರ ಸಮ್ಮುಖದಲ್ಲಿ ಪರಸ್ಪರ ಹಾರ ಬದಲಾಯಿಸಿಕೊಂಡು ಪ್ರತಿಮೆ ಎದುರೇ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಬ್ಬರೂ ಬೇರೆ ಬೇರೆ ಜಾತಿ ಆಗಿರುವ ಕಾರಣ ಮದುವೆಗೆ ಮನೆಯವರ ವಿರೋಧ ಇದ್ದ ಹಿನ್ನೆಲೆಯಲ್ಲಿ ಇಬ್ಬರೂ ಕೆಲ ದಲಿತ ಮುಖಂಡರ ಸಹಾಯ ಪಡೆದುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದುರೇ ವಿವಾಹವಾಗುವ ಮೂಲಕ ಹೊಸ ಜೀವನ ಆರಂಭಿಸಿದ್ದಾರೆ. ವಿವಾಹದ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಜೋಡಿ, ನಾವಿಬ್ಬರೂ ಕಳೆದ ಕೆಲ ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದೆವು. ಆದರೆ ಜಾತಿ ಕಾರಣಕ್ಕೆ ನಮ್ಮಿಬ್ಬರ ಮದುವೆಗೆ ಮನೆಯವರಿಂದ ವಿರೋಧ ವ್ಯಕ್ತವಾಗಿತ್ತು. ಆದುದರಿಂದ ಇಬ್ಬರು ಮನೆಯಿಂದ ಹೊರಬಂದು ಪರಸ್ಪರ ಒಪ್ಪಿ ವಿವಾಹವಾಗಿದ್ದೇವೆ. ಯಾರೂ ನಮ್ಮ ಜೀವನಕ್ಕೆ ತೊಂದರೆ ಕೊಡಬೇಡಿ ಎಂದು ಮನವಿ ಮಾಡಿದರು. ಯಾರಾದರೂ ನಮ್ಮ ಮದುವೆಗೆ ತೊಂದರೆ ನೀಡಿದರೆ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತದೆ. ಹೊಸ ಜೀವನ ಆರಂಭಿಸುವ ನಮಗೆ ಯಾವುದೇ ರೀತಿಯ ತೊಂದರೆ ನೀಡಬೇಡಿ ಎಂದು ವಿನಮ್ರವಾಗಿ ಮನವಿ ಮಾಡಿದರು. ಪ್ರೀತಿ ಸಕಲೇಶಪುರ ತಾಲೂಕು ಮುಗಿ ಇವ್ರದ್ದು ಹೆಬ್ಬನಹಳ್ಳಿ. ನಾವು ಇಷ್ಟಪಟ್ಟು ಮದುವೆ ಆಗ್ತಿದ್ದೀವಿ. ಬೇರೆ ಜಾತಿ ಆಗಿದ್ದ ಕಾರಣ ಮನೆ ಒಪ್ಪದೆ ನಾವು ಮದುವೆ ಆಗಿದ್ದೀವಿ. ಯಾರೂ ಭೀ ನಮಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಯಾರು ಏನಾದ್ರು ತೊಂದರೆ ಕೊಟ್ಟರೆ ನಮ್ಮನೆ ಫ್ಯಾಮಿಲಿ ಕಡೆಯಿಂದಲೇ ಅವರಿಗೆ ಕೇಸ್ ಆಗಬೇಕು. ಅಂದರೆ ನಮ್ಮ ಇವನಿಗೆ ಏನಾರು ತೊಂದರೆ ಕೊಟ್ಟರೆ ನಮ್ಮ ಫ್ಯಾಮಿಲಿ ಮೇಲೆ ನಾವು ಕೇಸ್ ಆಗಬೇಕು. ನಮ್ಮದು ST, ಇವ್ರದ್ದು SC. ಕ್ಯಾಸ್ಟಿಂದ ನಮ್ಮನ್ನು ದೂರ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ನಾವು ಓದ್ಬೋದು ಮದುವೆ DC ಆಫೀಸ್ ಅಂಬೇಡ್ಕರ್ ಸ್ಟ್ಯಾಚ್ಯೂ. ಮನೋಜ್ ಅಂತ, ನಮ್ಮದು ಹೆಬ್ಬನಹಳ್ಳಿ ಗ್ರಾಮ, ಸಕಲೇಶಪುರ ತಾಲೂಕು. ನಾನು ಪ್ರೀತಿಯನ್ನು ಲವ್ ಮಾಡ್ತಿದ್ದೆ. 4 ವರ್ಷ ಲವ್ ಮಾಡ್ತಿದ್ದು. ಮನೆಯವರು ಕ್ಯಾಸ್ಟಿಂದ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕೆ, ದೂರ ಮಾಡೋಕ್ಕೆ ಇದು ಮಾಡಿದ್ರು. ಹಾಗಾಗಿ ನಾವಿಬ್ಬರು ಒಪ್ಪಿಗೆಯಿಂದ ಬಂದು ಮದುವೆ ಆಗಿದ್ದೀವಿ. ಏನಾದರೂ ಅಂದರೆ ನಾವಿಬ್ಬರು ಬೇರೆ ಜಾತಿ ಅಂತ ಇವತ್ತು ಹಾಸನ DC ಆಫೀಸ್. ಈಗ ಅವ್ರದ್ದು ST, ನಮ್ದು SC ಬರುತ್ತೆ. ಹಂಗಾಗಿ ಇಬ್ಬರನ್ನ ಬೇರೆ ಮಾಡಬೇಕು ಅನ್ನೋ ಥರ ಅವ್ರ ಮಾವ ಚಿಕ್ಕಪ್ಪರೆಲ್ಲ ಓಡಾಡ್ತಿದ್ದಾರೆ, ಅವ್ರ ಅಪ್ಪರೆಲ್ಲ. ಈಗ ಹಂಗಾಗಿ ನಾವು ನಮಗೆ ಏನೋ ತೊಂದರೆ ಆದರೆ ಅವರೇ ಕಾರಣ.